ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಿದೆ. ಆರ್ಎಸ್ಎಸ್, ಭೀಮ್ ಆರ್ಮಿ, ದಲಿತ ಪ್ಯಾಂಥರ್ಸ್ ಪೈಪೋಟಿಗೆ ಇಳಿದಿದೆ. ಪಥಸಂಚಲನದ ವಿಷಯವಾಗಿ ಮೊನ್ನೆ ಕೋರ್ಟ್ ಕೂಡ ಒಂದು ಸೂಚನೆಯನ್ನ ಜಿಲ್ಲಾಡಳಿತಕ್ಕೆ ಕೊಟ್ಟಿತ್ತು. ಈಗ ತಹಶೀಲ್ದಾರ್ ಯಾವ ನಿರ್ಧಾರವನ್ನ ಕೈಗೊಳ್ತಾರೆ ಅನ್ನುವಂತ ಕುತೂಹಲ ಇದೆ. ಪೈಪೋಟಿ ಏರ್ಪಟ್ಟಿದೆ ಮೂರು ಸಂಘಟನೆ ಮಧ್ಯೆ. ನವೆಂಬರ್ 2ನೇ ತಾರೀಕು ಚಿತ್ತಾಪುರದಲ್ಲಿ ಪಥಸಂಚಲನಕ್ಕೆ ಈಗ ಮೂರು ಸಂಘಟನೆಗಳು ಪಟ್ಟನ್ನ ಹಿಡಿದಿವೆ. ಅನುಮತಿಯನ್ನ ಆರ್ಎಸ್ಎಸ್ ಕೇಳಿದೆ. ಈಗಾಗಲೇ ಭೀಮ್ ಆರ್ಮಿ ಕೂಡ ಮನವಿಯನ್ನ ಸಲ್ಲಿಸಿದೆ. ನಮಗೂ ಅನುಮತಿ ಬೇಕು ಪಥಸಂಚಲನ ಮಾಡೋದಕ್ಕೆ ಅಂತ ಹೇಳಿ. ಈಗ ಹೊಸದಾಗಿ ದಲಿತ ಪ್ಯಾಂಥರ್ ಸಂಘಟನೆಯು ಕೂಡ ಅರ್ಜಿಯನ್ನ ಹಾಕೊಂಡಿದೆ. ಸಂವಿಧಾನ ಪೀಠಿಕೆ, ಲಾಠಿ, ನೀಲು ಶಾಲನ್ನ ನಾವು ಧರಿಸ್ತೀವಿ, ಪಥಸಂಚಲನಕ್ಕೆ ಅವಕಾಶ ಕೊಡಿ ಅಂತ ಹೇಳಿ ಮನವಿಯನ್ನ ಮಾಡಿದ್ದಾರೆ. ಒಂದು ವೇಳೆ ಅನುಮತಿ ನಮಗೆ ಕೊಡದೇ ಇದ್ರೆ ಮುಂದೆ ಹೋರಾಟ ಮಾಡಬೇಕು ಅಂತ ಹೇಳಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಪಥಸಂಚಲನದ ಜಟಾಪಟಿ ಚಿತ್ತಾಪುರದಲ್ಲಿ ತೀವ್ರ ಸ್ವರೂಪವನ್ನ ಪಡ್ಕೊಳ್ತಾ ಇದೆ. ಈಗ ಪ್ರಿಯಾಂಕ್ ಖರ್ಗೆ ವರ್ಸಸ್ ಆರ್ಎಸ್ಎಸ್ ಅಂತ ಏನು ಬಿಂಬಿತವಾಗಿತ್ತು, ಈಗ ಅವರ ಸ್ವಕ್ಷೇತ್ರದಲ್ಲೇ ಪಥಸಂಚಲನ ಮಾಡೋದಕ್ಕೆ ಆರ್ಎಸ್ಎಸ್ಗೆ ಅನುಮತಿ ಅನ್ನೋದನ್ನ ಯಾವಾಗ ಕೊಡೋದಿಲ್ಲ, ಒಂದಿಷ್ಟು ಪ್ರಶ್ನೆಗಳನ್ನ ಕೇಳಲಾಯಿತು. ಆಗ ಕೋರ್ಟ್ ಮೆಟ್ಲನ್ನು ಕೂಡ ಈ ಪ್ರಕರಣ ಹತ್ತಿತ್ತು. ಸೊ ಆಗ ಯಾರ್ಯಾರು ಅರ್ಜಿಯನ್ನ ಹಾಕ್ತಾರೆ, ಸೊ ಜಿಲ್ಲಾಡಳಿತ ಅದರಲ್ಲೂ ತಹಶೀಲ್ದಾರ್ ಡಿಸೈಡ್ ಮಾಡಲಿ ತಾಲೂಕಿನಲ್ಲಿ ಏನು ಮಾಡಬೇಕು ಅಂತ ಹೇಳಿ. ಮತ್ತೆ ಯಾವ್ಯಾವ ಸಂಘಟನೆಯವರು ಅರ್ಜಿಯನ್ನ ಹಾಕ್ತಾರೆ ಅವರಿಗೆ ಟೈಮ್ ಅಂತ ಫಿಕ್ಸ್ ಮಾಡಿ ಅಂತ ಒಂದು ಸಲಹೆಯನ್ನ ಕೋರ್ಟ್ ಕೊಟ್ಟಿತ್ತು. ನವೆಂಬರ್ 2ನೇ ತಾರೀಕು ಚಿತ್ತಾಪುರ ಪಟ್ಟಣದಲ್ಲಿ ಭಾರತೀಯ ದಲಿತ ಪ್ಯಾಂಥರ್ ಸಂಘಟನೆ ವತಿಯಿಂದ ಒಂದು ಶಾಂತಿಯುತವಾಗಿ ಶಾಂತಿ ಪಥಸಂಚಲನ ಹಮ್ಮಿಕೊಂಡಿದ್ದೆವು. ಅಲ್ಲಿಂದ ಉದ್ದೇಶ ಏನಂತಂದರೆ ಸಂವಿಧಾನದ ಅರಿವು ಮೂಡಿಸಬೇಕು ಮತ್ತು ಸಂವಿಧಾನದ ಆಶೆಗಳು ಈಡೇರಿಸಬೇಕು ಮತ್ತು ಸಂವಿಧಾನದ ಕಾನೂನು ಸಾರ್ವಜನಿಕರಿಗೆ ತಿಳಿಬೇಕು ಅನ್ನೋ ಉದ್ದೇಶಕ್ಕಾಗಿ ಒಂದು ನಾವು ಪಥಸಂಚಲನ ಹಮ್ಮಿಕೊಂಡಿದ್ದೆವು. ಕೋರ್ಟಿನ ನಿರ್ದೇಶನದ ಪ್ರಕಾರ ನಾವು ಸಂಘಟನೆ ನೋಂದಣಿ ಆಗಿರ್ತಕ್ಕಂಥ ಸಂಘಟನೆ ಆಗಿರ್ಬೇಕಂತೇಳಿ ಏನು ಹೇಳಿತ್ತು. ನಮ್ಮ ಸಂಘಟನೆ ನೋಂದಣಿ ಆಗಿದೆ. ಎಲ್ಲ ಮೂಲ ದಾಖಲಾತಿಗಳನ್ನು ಸರ್ಕಾರ ಯಾವ್ಯಾವ ದಾಖಲಾತಿ ಕೇಳಿದ ಜಿಲ್ಲಾಧಿಕಾರಿಗಳು ಆ ಜಿಲ್ಲಾಧಿಕಾರಿಗಳು ಕೇಳಿದಂಥ ಎಲ್ಲ ದಾಖಲಾತಿ ಕೊಟ್ಟಿದ್ದೆವು. ರೂಟ್ ಮ್ಯಾಪ್ ಕೊಟ್ಟಿದ್ದೆವು, ನೋಂದಣಿ ಸಂಖ್ಯೆ ಇದ್ದು ಕೊಟ್ಟಿದ್ದೆವು ಮತ್ತು ಅಲ್ಲಿ ಮಹಾನಗರ ಪಟ್ಟಣ ಪಂಚಾಯತಿ ಪರ್ಮಿಷನ್ ಕೊಟ್ಟಿದ್ದೆವು, ಎಲ್ಲ ದಾಖಲಾತಿ ಕೊಟ್ಟಿದ್ದೆವು. ಅದಕ್ಕೊಂದು ಸರ್ಕಾರ ನಮ್ಮ ಒಂದು ಮನವಿಗೆ ಸ್ಪಂದಿಸಿ ಅನುಮತಿ ನೀಡ್ತಾರೆ ಅಂತೇಳಿ ನಾವು ಒಂದು ವಿಶ್ವಾಸ ಮಾಡಿದ್ದೇವೆ ಸರ್. ಈಗ ನಾವು ಕೂಡ ಮನವಿಯನ್ನ ಕೊಟ್ಟಿದ್ದೀವಿ ಪಥಸಂಚಲನ ಮಾಡೋದಕ್ಕೆ. 2ನೇ ತಾರೀಕು ನವೆಂಬರ್ ಪಥಸಂಚಲನಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳಿ ಈಗ ದಲಿತ ಪ್ಯಾಂಥರ್ ಸಂಘಟನೆ ಕೂಡ ಅರ್ಜಿಯನ್ನ ಹಾಕೊಂಡಿದೆ. ಅಲ್ಲಿಗೆ ತ್ರಿಕೋನ ಸ್ಪರ್ಧೆ ಏರ್ಪಟ್ಟಂಗಾಯಿತು. ಮೊದಲಿಗೆ ಆರ್ಎಸ್ಎಸ್ ಅವ್ರು ಮನವಿಯನ್ನ ಮಾಡ್ಕೊಂಡಿದ್ರು ನವೆಂಬರ್ 2ನೇ ತಾರೀಕಿಗೆ ಅಂತ ಅವ್ರು ಪೋಸ್ಟ್ಪೋನ್ ಮಾಡಿಕೊಂಡ್ರು. ಸೊ ಈಗ ದಲಿತ ಪ್ಯಾಂಥರ್ಸ್, ಭೀಮ್ ಆರ್ಮಿ ಮೂರು ಸಂಘಟನೆ ಆರ್ಎಸ್ಎಸ್ ಇನ್ಕ್ಲೂಡ್ ಮಾಡಿಕೊಂಡು ಒಂದೇ ದಿವಸ ಪರ್ಮಿಷನ್ ಬೇಕು ಅಂತ ಕೇಳಿರೋದ್ರಿಂದ ಈಗ ಅಧಿಕಾರಿಗಳು ಏನು ಮಾಡ್ತಾರೆ ನೋಡಬೇಕು. ಆರ್ಎಸ್ಎಸ್ ಪಥಸಂಚಲನಕ್ಕೆ ಅನುಮತಿ ಕೇಳಿರುವಂತಹ ವಿಚಾರವಾಗಿ ಬೆಂಗಳೂರಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ವಾತಾವರಣ ಚೆನ್ನಾಗಿದ್ರೆ ಪಥಸಂಚಲನ ಮಾಡಲಿ, ದಲಿತ ಸಂಘಟನೆಯವರು ಕೂಡ ಅನುಮತಿಯನ್ನ ಕೇಳ್ತಾ ಇದ್ದಾರೆ. ಮಾನದಂಡ ಎಲ್ರಿಗೂ ಅನ್ವಯವಾಗುತ್ತೆ, ಅದ್ಯಾವ ಸಂಘಟನೆ ಆದರೂ ಸರಿ. ಅನುಮತಿಗೋಸ್ಕರ ಯಾರು ಅರ್ಜಿಯನ್ನ ಹಾಕಿದ್ದಾರೆ ಆ ಮಾನದಂಡಗಳನ್ನು ಅವ್ರು ಫಾಲೋ ಮಾಡಬೇಕು. ಅದು ಯಾವುದೇ ಸಂಘಟನೆ ಆದರೂ ಸರಿ ಮಾಹಿತಿಯನ್ನು ಕೊಡಬೇಕು. ಎಷ್ಟು ಜನ ಹೋಗ್ತೀವಿ ಅಂತ ಹೇಳಿ ಅವರು ಫಸ್ಟ್ ಮಾಹಿತಿಯನ್ನು ಕೊಡಬೇಕಾಗತ್ತೆ. ಲೈನ್ 1, ಲೈನ್ 2 ಈ ರೀತಿ ಕೊಡಬೇಕು. ನೋಡೋಣ ಮುಂದೆ ಏನಾಗುತ್ತೆ 2ನೇ ತಾರೀಕು ಅಂತ ಹೇಳಿ ಪ್ರಿಯಾಂಕ್ ಖರ್ಗೆ ಬೆಂಗಳೂರಲ್ಲಿ ಈ ಬಗ್ಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ನೋಡಿ, ಈ ಮೊನ್ನೆ ಭೀಮ್ ಆರ್ಮಿ ಅವರು ಇರ್ಬೋದು, ದಲಿತ ಪ್ಯಾಂಥರ್ ಅವರು ಇರ್ಬೋದು, ಇನ್ನು ಕೆಲವು ಸಂಘಟನೆಗಳು ಇಲ್ಲಿ ನಿಮ್ಮ ಚಾಮರಾಜನಗರ, ಮೈಸೂರಿನಲ್ಲೂ ಕೂಡ ಹೇಳಿದ್ದಾರೆ ನಮಗೂ ಅವಕಾಶ ಕೊಡಿ, ನೀಲಿ ಶರ್ಟ್ ಹಾಕ್ಕೊಂಡು ದೊಣ್ಣೆ ತಗೊಂಡು ನಾವು ಪಥಸಂಚಲನ ನಾವು ಮಾಡ್ತೀವಿ ಅಂತ. ಈಗ ಒಂದು ಗೌರ್ಮೆಂಟ್ ಆದೇಶ ಇದೆಯಪ್ಪ, ಅದು ಭೀಮ್ ಆರ್ಮಿಗೂ ಅನ್ವಯಿಸ್ತದೆ, ಬೇರೆ ಸಂಘಟನೆಗಳಿಗೂ ಅನ್ವಯಿಸ್ತದೆ, ಅಷ್ಟೇ ಅಲ್ವಾ? ಯಾಕೆ ನಮ್ಮ ರಾಜ್ಯದಲ್ಲಿ ಕಾನೂನನ್ನು ಪಾಲನೆ ಮಾಡಲಿಕ್ಕೆ ಇವರಿಗೆ ಇಷ್ಟ ಆಗ್ತಾ ಇಲ್ಲ? ಸಿಂಪಲ್. ಈಗ ಕೆಲವು ಮಾನದಂಡಗಳಿವೆ, ಆ ಮಾನದಂಡಗಳನ್ನು ಈಡೇರಿಸಿದ್ರೆ ಮುಗ್ದೇ ಹೋಯ್ತಲ್ವಾ ಸರ್? ವಾತಾವರಣ ಚೆನ್ನಾಗಿದ್ರೆ ಅವ್ರು ಯಾವುದಾದ್ರೂ ನಿಗದಿತ ಸ್ಥಳ ಕೊಟ್ಟರೆ ಅಥವಾ ಪಥಸಂಚಲನೆ ಮಾಡಬೇಕು ಅಂದರೆ ಮಾಡಿ, ತೊಂದರೆ ಇಲ್ಲ. ಅದೇನಿದೆ ಲೆಟ್ ಇಟ್ ಬಿ ಇವ್ಯಾಲ್ಯೂಯೇಟೆಡ್ ಅಲ್ಲ. ಯಾವುದೇ ಸಂಘಟನೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, BJP ಇರ್ಬೋದು, XYZ ಇರ್ಬೋದು. ನಾನು ಪಥಸಂಚಲನ ಮಾಡ್ತೀನಿ, ಪಾಯಿಂಟ್ A ಟು ಪಾಯಿಂಟ್ B ಟು ಪಾಯಿಂಟ್ C ಟು ಪಾಯಿಂಟ್ D ಹೋಗ್ತಾ ಇದ್ದೀನಿ, ಇದು ನಿಮ್ಮ ಮಾಹಿತಿಗೆ 500-600 ಜನ ದೊಣ್ಣೆ ತಗೊಂಡು ನಾವು ಹೋಗ್ತಾ ಇದ್ದೀವಿ, ಇದು ನಿಮ್ಮ ಮಾಹಿತಿಗೆ ಅಂತ ಹೇಳಿದ್ರೆ ಒಪ್ತೀರಾ ತಾವು? ಅನುಮತಿ ಕೇಳಬೇಕಾ, ಏನು ಮಾಹಿತಿ ಕೊಡಬೇಕಾ? ನೋಡಿ, ಈ ಮೊನ್ನೆ ಭೀಮ್ ಆರ್ಮಿ ಅವರು ಇರ್ಬೋದು, ದಲಿತ
ಈ ಪಥಸಂಚಲನದ ವಿಷಯವಾಗಿ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ಕಲಬುರಗಿಯಿಂದ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಅರುಣ್. ಇನ್ನು ಬೆಂಗಳೂರಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಈ ಬಗ್ಗೆ ಮಾಹಿತಿಯನ್ನು ಕೊಡೋದಕ್ಕೆ ನೇರ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಹೆಬ್ಬಾಕ ತಿಮ್ಮೇಗೌಡರು. ಫಸ್ಟ್ ಕಲಬುರಗಿ ಭಾಗದ ಇನ್ಫಾರ್ಮೇಶನ್ ತಿಳ್ಕೊಂಬೋಣ ಅರುಣ್. RSS ಪಥಸಂಚಲನ ವಿಷಯವಾಗಿ ಆರಂಭವಾದಂತ ಜಟಾಪಟಿ ಪೀಕ್ ಲೆವೆಲ್ಗೆ ಹೋಗ್ತಾ ಇದೆ. ಈಗ ಬೇರೆ ಬೇರೆ ಸಂಘಟನೆಯವರು ನಮಗೂ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ ರಿಕ್ವೆಸ್ಟ್ ಮಾಡ್ತಿದ್ದಾರೆ. ಅಂದ್ರೆ ಅದೇ ಡೇಟಿಗೆ ಕೇಳ್ತಿರೋದು ನೋಡಿದ್ರೆ ಒಂಥರ ಉದ್ದೇಶ ಪೂರ್ವಕ ಅಂತ ಏನಾದರೂ ಅನ್ನಿಸ್ತಾ ಇದೆಯಾ? ಯಾರ್ಯಾರು ಅನುಮತಿ ಕೇಳಿದ್ದಾರೆ ಮತ್ತೆ ತಹಶೀಲ್ದಾರ್ ನಡೆ ಏನು ಈ ಬಗ್ಗೆ? ಹೌದು ಶರ್ಮಿತಾ, ಚಿತ್ತಾಪುರ್ನಲ್ಲಿ RSS ಪಥಸಂಚಲನ ದಿನದಿಂದ ದಿನಕ್ಕೆ ಏನು ಜಟಾಪಟಿ ಮುಂದುವರಿತಾ ಇದೆ. ಚಿತ್ತಾಪುರ್ನಲ್ಲಿ ಆ ಪಥಸಂಚಲನ ನಡೆಸಲು 19ನೇ ತಾರೀಕೇನು RSS ಅವರು ಕೇಳಿದ್ರು. ಆ ಸಂದರ್ಭದಲ್ಲಿ ವಿವಿಧ ಇನ್ನೂ ದಲಿತ ಪ್ಯಾಂಥರ್ ಮತ್ತು ಭೀಮ್ ಆರ್ಮಿಯವರು ಕೂಡ ಅದೇ ದಿನ ನಮಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಹೇಳಿದಾಗ ಇವು RSSನವರಿಗೂ ಕೂಡ ಯಾರಿಗೂ 3 ಸಂಘಟನೆಯವರಿಗೆ ಯಾರಿಗೂ ಕೂಡ ಏನು ಪರವಾನಗಿಯನ್ನು ಜಿಲ್ಲಾಡಳಿತ ಕೊಟ್ಟಿರಲಿಲ್ಲ. ಆದರೆ ಈ ಒಂದು ಜಿಲ್ಲಾಡಳಿತದ ಪರವಾನಗಿ ನೀಡಿದ ಹಿನ್ನೆಲೆಯಲ್ಲಿ ಏನು RSSನವರು ಹೈಕೋರ್ಟ್ ಮೊರೆಯನ್ನು ಹೋಗಿದ್ರು. ಆ ಸಂದರ್ಭದಲ್ಲಿ ಹೈಕೋರ್ಟ್ ಏನಂತಂದರೆ ನಿಮಗೆ ಇನ್ನೊಂದು ಕನ್ವಿನಿಯೆಂಟ್ ಆದಂಥ ಡೇಟನ್ನು ಕೊಡಿ ಅಂತ ಹೇಳಿದರು. ಆ ಸಂದರ್ಭದಲ್ಲಿ RSS ಪರದಂಥ ವಕೀಲರು ಅವರು ಏನಂತಂದರೆ 2ನೇ ತಾರೀಕು ನಮಗೆ ಅನುಕೂಲವಾದಂಥ ದಿನಾಂಕ ಇದೆ, ಹಾಗಾಗಿ ನಾವು 2ನೇ ತಾರೀಕು ನಾವು ಏನು ಪಥಸಂಚಲನ ಮಾಡ್ತೀವಿ ಅಂತ ಹೇಳಿದರು. ಅದಾದ ಬಳಿಕ ಈಗ ಮತ್ತೆ ದಲಿತ ಪ್ಯಾಂಥರ್ ಮತ್ತು ಭೀಮ್ ಆರ್ಮಿಯವರು ಕೂಡ ನಾವು ಕೂಡ 2ನೇ ತಾರೀಕು ನಾವು ಪಥಸಂಚಲನ ಮಾಡ್ತೀವಿ ಅಂತ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಅಲ್ಲದೆ ಪ್ರಗತಿಪರ ಹೋರಾಟಗಾರರು ಕೂಡ ಈ ಒಂದು ದಲಿತ ಏನು RSS ಪಥಸಂಚಲನ ಮಾಡ್ತಾ ಇದಕ್ಕೆ ಯಾವುದೇ ರೀತಿ ಅವಕಾಶನ ಕೊಡಬಾರ್ದು. ಯಾಕಂತಂದರೆ RSSನವರು ಏನು ಪ್ರಿಯಾಂಕ್ ಖರ್ಗೆ ಅವರ ಏನು ಅವರಿಗೆ ಅವಾಚ್ಯ ಶಬ್ದಗಳು ಅವರ ಕುಟುಂಬಕ್ಕೆ ಬೆದರಿಕೆಯನ್ನು ಹಾಕ್ತಾ ಇದ್ದಾರೆ. ಹೀಗಾಗಿ ಅವರ ಮತ್ತಷ್ಟು ಏನು ದಲಿತ ನಾಯಕರು ನಮ್ಮ ನಾಯಕರಿದ ಅವರನ್ನು ಮತ್ತಷ್ಟು ಈ ರೀತಿ ಒಂದು ಬೆದರಿಕೆ ಹಾಕುವಂಥ ತಂತ್ರ ಈಗ RSS ಮಾಡ್ತಾ ಇದೆ. ಹಾಗಾಗಿ ಅವರಿಗೆ ಯಾವುದೇ ಕಾರಣಕ್ಕೂ ಅವ್ರದ್ದು ಏನಂತಂದರೆ ಪರವಾನಗಿಯನ್ನು ಕೊಡಬಾರ್ದು. ಯಾಕಂತಂದರೆ ನಾವು ರಿಜಿಸ್ಟರ್ಡ್ ಆದಂತಹ ದಲಿತ ಪ್ಯಾಂಥರ್ ಸಂಘ ಮತ್ತು ರಿಜಿಸ್ಟರ್ಡ್ ಆದಂತಹ ಏನು ಭೀಮ್ ಆರ್ಮಿ ಇದೆ ಅದಕ್ಕೆ ನಮಗೆ ಪರವಾನಗಿ ಕೊಡಬೇಕು. RSS ಪರವಾನಗಿ ಪತ್ರವನ್ನು ಇಲ್ಲಿವರೆಗೂ ಕೂಡ ಅವರು ಕೊಟ್ಟಿಲ್ಲ. ಹಾಗಾಗಿ ಅವರಿಗೆ ಪರವಾನಗಿಯನ್ನು ಕೊಡಬಾರ್ದು. ಒಂದು ವೇಳೆ ಅವರಿಗೆ ಪರವಾನಗಿಯನ್ನು ಕೊಟ್ಟರೆ ಅಲ್ಲಿ ಏನಂತಾರೆ ಏನು ಭಯದ ವಾತಾವರಣ ನಿರ್ಮಾಣವಾಗುತ್ತೆ. ಹಾಗಾಗಿ ಅದೇ ಚಿತ್ತಾಪುರ್ ಮತಕ್ಷೇತ್ರದಲ್ಲಿ ಯಾಕೆ ಇವರು RSS ಪಥಸಂಚಲನ ಮಾಡಲು ಇಷ್ಟೊಂದು ಏನಂತಂದರೆ ಪಟ್ಟನ್ನು ಹಿಡಿದಿದ್ದಾರೆ ಅನ್ನೊಂದು ಮಾತು ಈಗ ದಲಿತ ಪ್ಯಾಂಥರ್ ಸಮಿತಿಯವರು ಹೇಳ್ತಾ ಇರುವಂಥದ್ದು. ಆದರೆ ಈಗ ಏನಂತಂದರೆ 3 ಸಂಘಟನೆಗಳು ಮತ್ತೆ 2ನೇ ತಾರೀಕಿಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಿ ಅಂತ ಈಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಿದ್ದಾರೆ. ಹೀಗಾಗಿ ಮತ್ತಷ್ಟು ಜಟಾಪಟಿ ಮುಂದುವರಿಯುವಂಥ ಸಾಧ್ಯತೆ ಇದೆ. ಈಗ ಜಿಲ್ಲಾಡಳಿತ 3 ಸಂಘಟನೆಗಳ ಮನವಿಯನ್ನು ಸ್ವೀಕರಿಸಿದೆ. ಆದರೆ ಯಾರಿಗೆ 2ನೇ ತಾರೀಕು ಪರವಾನಗಿ ಕೊಡುತ್ತೆ ಅನ್ನೋದು ಈಗ ಕುತೂಹಲ ಮೂಡಿಸಿರುವಂಥದ್ದು. ಆದರೆ ಇದೇ ಹಿನ್ನೆಲೆಯಲ್ಲಿ RSSನವರು ಇದೇ ಏನು ಹೈಕೋರ್ಟ್ ಮೆಟ್ಟಿಲೇರಿದ್ರಿಂದ 24ನೇ ತಾರೀಕು ಮಧ್ಯಾಹ್ನ 2:00 ಮತ್ತೆ ಹಿಯರಿಂಗನ್ನು ಇಟ್ಕೊಂಡಿರುವಂಥದ್ದು. ಆ ಸಂದರ್ಭದಲ್ಲಿ ಯಾರಿಗೆ ಹೈಕೋರ್ಟ್ ಈಗ ಏನು ಪಥಸಂಚಲನ ಮಾಡಲು ಅವಕಾಶವನ್ನು ಕೊಡುತ್ತೆ ಅಂತೇಳಿ ಈಗ ಆ ಕುತೂಹಲವನ್ನು ಮೂಡಿಸಿರುವಂಥದ್ದು. ಈಗ ಇಲ್ಲ ಅದಲ್ಲೇ ದಲಿತ ಪ್ಯಾಂಥರ್ ಸಮಿತಿ ಏನಂತಂದರೆ ನಾವು ಕೂಡ ಪಥಸಂಚಲನ ಮಾಡ್ತೀವಿ, ಸಂವಿಧಾನದ ಪೀಠಿಕೆ ಹಿಡ್ಕೊಂಡು ಮತ್ತು ಏನು ನಮ್ಮ ನೀಲಿ ಧ್ವಜವನ್ನು ಹಿಡ್ಕೊಂಡು ನಾವು ಪಥಸಂಚಲನ ಮಾಡ್ತೀವಿ, ಸಂವಿಧಾನದ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡ್ತೀವಿ. ಹಾಗಾಗಿ ನಮಗೇನಂತಂದರೆ ಅವಕಾಶವನ್ನು ಕೊಡಬೇಕು. ಈ ರೀತಿ ಯಾವುದೇ ಕಾರಣಕ್ಕೂ ಏನಂತಂದರೆ RSSನವರಿಗೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡಬಾರ್ದು ಅಂತೇಳಿ ದಲಿತ ಪ್ಯಾಂಥರ್ ಸಮಿತಿ ಏನು ಅಧ್ಯಕ್ಷರಾದಂಥ ಮಲ್ಲಪ್ಪ ಹೊಸಮನಿಯವರಿಗೆ ಜಿಲ್ಲಾಧಿಕಾರಿಗೆ ಮನವಿಯನ್ನು ಸಲ್ಲಿಸಿರುವಂಥದ್ದು. ಶರ್ಮಿತಾ ಶೆಟ್ಟಿ, ಕೋರ್ಟೇ ಸ್ಪಷ್ಟವಾಗಿ ಹೇಳಿತ್ತು ಅರುಣ್, ಮಾನದಂಡ ಅನ್ನೋದು ಅದು ಯಾವ ಸಂಘಟನೆ ಅನುಮತಿ ಕೇಳುತ್ತೆ ಅದನ್ನು ಫಾಲೋ ಮಾಡಲೇಬೇಕು ಅಂತೇಳಿ. ಮತ್ತೆ ಕೋರ್ಟ್ ಸ್ಪಷ್ಟವಾಗಿ ಅಧಿಕಾರಿಗಳಿಗೂ ಹೇಳಿತ್ತು ಯಾವ್ಯಾವ ಸಂಘಟನೆಯವರು ಒಂದೇ ದಿವಸ ಮನವಿಯನ್ನ ಕೊಡ್ತಾರೆ ಪಥಸಂಚಲನಕ್ಕೆ ಟೈಮ್ ಸ್ಲಾಟ್ ಅನ್ನ ನೀವೇ ಫಿಕ್ಸ್ ಮಾಡಿ ಅಂತ ಅಧಿಕಾರಿಗಳಿಗೆ ಹೇಳಿತ್ತು. ಹಾಗಾಗಿ ಈಗ ಒಬ್ಬೊಬ್ಬರಾಗಿ ಸೇರ್ಪಡೆ ಆಗ್ತಿರೋದು ಸಂಘಟನೆಯವರು ಪಥಸಂಚಲನಕ್ಕೆ ಒಂದೇ ದಿವಸ ಅಧಿಕಾರಿಗಳಿಗೆ ಯಾವ ತರ ತಲೆನೋವು ತಂದಿದೆ? ಈಗ ಇಷ್ಟು ದಿವಸ ಏನಂತಂದರೆ ಯಾರು ಕೂಡ ಸಂಘಟನೆಗೆ ಇಷ್ಟೊಂದು ಪಥಸಂಚಲನ ಆಗಲಿ ಒಂದೇ ದಿನ ಕಾರ್ಯಕ್ರಮ ಮಾಡಲಿ ಯಾರು ಪಟ್ಟು ಹಿಡಿತಾರಲ್ಲ. ಆದರೆ ಈಗ ಈ ಪ್ರಿಯಾಂಕ್ ಖರ್ಗೆ ಮತ್ತು RSS ವರ್ಸಸ್ ಆಗಿದ್ದರಿಂದ ಈಗ ಆ ಪಟ್ಟನ್ನು ಹಿಡಿತಾ ಇರುವಂಥದ್ದು. ಹಾಗಾಗಿ ಈ ಒಂದು ಪ್ರಕರಣವನ್ನು ಯಾವ ರೀತಿ ಜಿಲ್ಲಾಡಳಿತ ಅದಕ್ಕೆ ಸಮರ್ಥವಾಗಿ ನಿಭಾಯಿಸೋದಕ್ಕೆ ಪ್ರಶ್ನೆಯನ್ನು ಕಾಡ್ತಾ ಇರುವಂಥದ್ದು. 3 ಸಂಘಟನೆಗಳು ಅದೇ ದಿವಸ ಏನಂತಂದರೆ ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಟ್ಟಿರುವಂಥದ್ದು. ಇದಕ್ಕೇನಾದರೂ ಒಂದು ಯಾವ್ಯಾವ ದಿನಾಂಕದಂದು ಯಾರಿಗೆ ಪರವಾನಗಿ ಕೊಡುತ್ತೆ ಅನ್ನೋದಕ್ಕೆ ಕುತೂಹಲ ಮೂಡಿಸಿರುವಂಥ. ಇಂದು ಏನಂತಂದರೆ ರಜಾ ದಿನವಾಗಿದ್ದರಿಂದ ನಾಳೆ ಮತ್ತೆ ಏನು ವರ್ಕಿಂಗ್ ಡೇ ಇರೋದರಿಂದ ನಾಳೆ ಜಿಲ್ಲಾಧಿಕಾರಿಗಳು ಯಾವ ಸಂಘಟನೆಗೆ ಪರವಾನಗಿ ಕೊಡಬೇಕಂತೇಳಿ ಅಲ್ಲದೆ ಏನು ಹೈಕೋರ್ಟ್ ಕೂಡ ಸೂಚನೆ ನೀಡಿರುವಂಥದ್ದು. ಯಾರ್ಯಾರು ಹೊಸದಾಗಿ ಮತ್ತೊಮ್ಮೆ ಅಪ್ಲಿಕೇಶನ್ ಕೊಡ್ತಾರೆ ಅದನ್ನು ಪರಿಶೀಲನೆ ಮಾಡಿ ಕೋರ್ಟ್ಗೆ ಸಲ್ಲಿಸಿ ಕೋರ್ಟ್ ಈಗ ನಿರ್ಧಾರನ ಮಾಡಬೇಕಾಗಿದೆ. ಯಾಕಂದರೆ 3 ಸಂಘಟನೆಗಳು ಒಂದೇ ದಿವಸ ನಾವು ಇವರು ಯಾವತ್ತು ಮಾಡ್ತಾರೆ ಅವತ್ತೇ ನಾವು ಮಾಡ್ತೀವಿ ಅನ್ನೊಂದು ಪಟ್ಟನ್ನು ಹಿಡಿದ್ರಿಂದ ಅದಕ್ಕೆ ಏನಾದರೂ ಟೈಮ್ ಸ್ಲಾಟನ್ನು ಫಿಕ್ಸ್ ಮಾಡ್ತಾರೆ. ಬೆಳಗ್ಗೆ ಒಬ್ಬರು ಮಧ್ಯಾಹ್ನ ಮತ್ತು ಸಾಯಂಕಾಲ ಈ ರೀತಿ ಏನಾದರೂ ಟೈಮ್ ಸ್ಲಾಟ್ ಮಾಡಿಕೊಂಡು ಜಿಲ್ಲಾಡಳಿತ ಕೊಡುತ್ತಾ ಅಥವಾ ಏನು ಕಾನೂನು ಸುವ್ಯವಸ್ಥೆಯ ನೆಪವನ್ನು ಹೇಳಿ ಅದಕ್ಕೆ ಮತ್ತೆ ಮುಂದೂಡುವಂಥ ಏನಾದರೂ ಆಗುತ್ತಾ ಅನ್ನೋದ್ರ ಬಗ್ಗೆ ಈಗ ಕುತೂಹಲ ಮೂಡಿಸಿರುವಂಥದ್ದು. ಈಗ ಜಿಲ್ಲಾಡಳಿತ ಈ 3 ಸಂಘಟನೆಗಳಿಗೆ ಯಾವ ರೀತಿಯಾಗಿ ಅದಕ್ಕೆ ಬ್ಯಾಲೆನ್ಸನ್ನು ಮಾಡೋದ್ರ ಮೂಲಕ ಅದಕ್ಕೆ ಏನು ಪಥಸಂಚಲನಕ್ಕೆ ಅವಕಾಶ ಮಾಡಿಕೊಡ್ಬೇಕಂತೇಳಿ ಈಗ
ಕಾದು ನೋಡಬೇಕಾಗಿರುವಂಥದ್ದು ಶರ್ಮಿತಾ ಶೆಟ್ಟಿ. ಫಾಲೋ ಅಪ್ ಮಾಡೋ ಸುದ್ದಿನ ಥ್ಯಾಂಕ್ ಯು ಅರುಣ್ ಈ ಕ್ಷಣದ ಮಾಹಿತಿಯನ್ನು ಕೊಟ್ಟಿದ್ದಾರೆ.